1924 ಇಲ್ಲಿಗೆ 2024ಕ್ಕೆ ಕರ್ನಾಟಕ ರಾಜ್ಯ ಯಾದವ ಸಂಘ ಸ್ಥಾಪನೆಯಾಗಿ 100 ವರ್ಷ ಆಯಿತು. ಈ 100 ವರ್ಷದೊಳಗೆ ಕರ್ನಾಟಕ ರಾಜ್ಯದೊಳಗೆ ಸಾಕಷ್ಟು ನ್ಯಾಯವಾದಿಗಳು ಆಗಿ ಹೋಗ್ಯಾರ. ಹೈಕೋರ್ಟ್ನಾಗಿರ್ಬೋದು, ಕೆಳಗಿನ ನ್ಯಾಯಾಲಯದೊಳಗೆ ಆಗಿರ್ಬೋದು, ಸಾಕಷ್ಟು ಜನ ವಕೀಲರಾಗಿ ಸೇವೆ ಸಲ್ಲಿಸ್ಯಾರ. ಹಂಗಾರೆ ಈ 100 ವರ್ಷದ ಸೇವೆ ಸಲ್ಲಿಸಿರ್ತಕ್ಕಂಥ ನ್ಯಾಯವಾದಿಗಳಿಗೆ, ಅಂದ್ರೆ ನಮ್ಮ ಸಮಾಜದವರು ಯಾದವ ಗೊಲ್ಲ ಸಮಾಜದ ನ್ಯಾಯವಾದಿಗಳಿಗೆ ರಾಜ್ಯ ಗೊಲ್ಲ ಯಾದವ ವಕೀಲರ ಸಂಘ ಸ್ಥಾಪನೆ ಮಾಡಾಕ ಅವ್ರಿಗೆ ಮನಸ್ಸು ಬರಲಿಲ್ಲ. ನಿಮಗೆ ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಏನೀ ಕಾರಣ? ಯಾಕೆ ಈ ನ್ಯಾಯವಾದಿಗಳ ಸಂಘ ನೀವು ಸ್ಥಾಪನೆ ಮಾಡ್ತಿದ್ದೀರಿ? 1924ರಿಂದ 100 ವರ್ಷ ಇಲ್ಲಿವರೆಗೂ 2024ಕ್ಕೆ ನಾವು ಮನೆ ಚಿಕ್ಕೋಡಿ ಒಳಗೆ ಸಮಾವೇಶ ಮಾಡಿದ್ವಿ. ಈ 100 ವರ್ಷ ಅವಧಿ ಒಳಗೆ ನ್ಯಾಯವಾದಿಗಳು ಗೊಲ್ಲ ವಕೀಲರ ಸಂಘ ರಾಜ್ಯದೊಳಗೆ ಸ್ಥಾಪನೆ ಯಾಕೆ ಮಾಡಲಿಲ್ಲ? ಹಂಗಾರೆ ನಾವು ಯಾಕೆ ಮಾಡಾಕತ್ತೀವಿ? ಈ ಕೆಲವೊಂದಿಷ್ಟು ನಮ್ಮ ಗೊಲ್ಲ ಸಮಾಜದ ಸಮಸ್ಯೆಗಳು ಏನಾಗ್ಯಾವ ಅಂದ್ರೆ ಅರಣ್ಯ ರೋಧನಾಗ್ಯಾವ. ಬೇಡಿಕೆಗಳು ಇವತ್ತು ಈಡೇರ್ತಾ ಇಲ್ಲ. ನಾವು ವಕೀಲರತೆಗೆ ಯಾಕೆ ಹೋಗ್ತೇವಪ್ಪ ಅಂದ್ರೆ ಕಾನೂನಿನ ಸಮಸ್ಯೆ ಬಂದಾಗ ಅಥವಾ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬಂದಾಗ ನಾವು ವಕೀಲರತೆಗೆ ಹೋಗ್ತೇವಿ. ಅದನ್ನ ನಾವು ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೊಂತೇವಿ, ಅದಕ್ಕೆ ಪರಿಹಾರ ಕಾಣ್ಕೊಂತೇವಿ. ಇಲ್ಲಿರ್ತಕ್ಕಂಥ ಗೊಲ್ಲ ಸಮಾಜದ ವಕೀಲರು ಏನದಾವಲ್ಲ ಅವ್ರಿಗೆ ಗೊತ್ತು, ಸಮಾಜದೊಳಗೆ ಒಂದು ಮನೆಯೊಳಗೆ ಒಬ್ಬ ವಕೀಲದಾನಂದ್ರೆ ಆ ಮನೆ ಇದನ್ನ ಬೇರೆ ಇರ್ತೈತಿ. ಆದ್ರೆ ಅದಕ್ಕೆ ಈಗ ನಮ್ಮ ಸಮಾಜಕ್ಕೆ ಒಂದು ವಕೀಲರ ಸಂಘ ಅವಶ್ಯಕತೆ ಇದೆ. ಅದಕ್ಕೆ ನಾವು ಈ ವಕೀಲರ ಸಂಘ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಹಿಂದ 28ನೇ ತಾರೀಕಿಗೆ ಹಾವೇರಿ ಒಳಗೆ ಒಂದು ಸಮಾವೇಶ ಮಾಡಿದಾಗ ಕೆಲವೊಂದಿಷ್ಟು ಜನ ವಕೀಲರು ಬರಲಿಲ್ಲ. ಅಲ್ಲಿ ಬಂದಿರತಕ್ಕಂಥ ವಕೀಲರು ಇವತ್ತು ಬಂದಿಲ್ಲ ಬೇರೆ ಕಾರಣದಿಂದ. ಅದಕ್ಕೆ ದಯಮಾಡಿ ಈ ವಕೀಲರ ಸಂಘನ ಮುಂದುವರಿಸಿಕೊಳ್ಳಕ್ಕೆ ವಕೀಲರದ ಬಹಳ ಅವಶ್ಯಕತೆ ಐತಿ. ಎಲ್ಲ ವಕೀಲರು ಮುಂದಿನ ಸಭೆಯೊಳಗೂ ಸೇರ್ಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.